ಭಕ್ತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ನಿನ್ನೆಯ ತರಗತಿಯೊಳಗೆ ಹಳೆಗನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ನಿನ್ನೆಯ ತರಗತಿಗಳು 50 ಪ್ರಶ್ನೆಗಳನ್ನು ಏನು ಮಾಡ್ತಾ ಹೋದ್ವಿ, ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋದ್ವಿ. ಎಷ್ಟು 50 ಪ್ರಶ್ನೆಗಳು. ಅದೇ ರೀತಿ ಇವತ್ತಿನ ತರಗತಿಯೊಳಗೆ ಭಾಗ 2 ಅಂದ್ರೆ ಒಂದು ರೀತಿಯ ಹಳೆಗನ್ನಡ ಹಿಂಗೆ ಕ್ರಮಾನುಗತವಾಗಿ ನಾನೇನು ಮಾಡ್ತಾ ಹೋಗ್ತೀನಿ, MCQಗಳನ್ನು ಬಿಡಿಸ್ತಾ ಹೋಗ್ತೇನೆ. ಇಲ್ಲಿ ನೇರವಾಗಿ ಪ್ರಶ್ನೆಗಳಂತ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ನೀಡ್ತಾ ಹೋಗ್ತೇನೆ. ಬನ್ನಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಪಂಪನಿಗೆ ಆಶ್ರಯ ನೀಡಿದ್ದ ಅರಿಕೇಸರಿ ರಾಜನು ಯಾವ ವಂಶಕ್ಕೆ ಸೇರಿದವನು? ಯಾರಿಗೆ? ಈ ಪಂಪನಿಗೆ ಆಶ್ರಯವನ್ನು ನೀಡಿದಂಥ ಈ ಅರಿಕೇಸರಿ ಯಾವ ಒಂದು ವಂಶಕ್ಕೆ ಸೇರಿದನಪ್ಪ ಅಂದ್ರೆ ವೇಮುಲವಾಡದ ಚಾಲುಕ್ಯರು ಅಂತ ಕರಿತಾ ಹೋಗ್ತೀವಿ. ಯಾವ ಚಾಲುಕ್ಯರು? ವೇಮುಲವಾಡದ ಚಾಲುಕ್ಯರು. ಚಾಲುಕ್ಯರಲ್ಲಿ 3 ನಮೂನೆ ಬರ್ತಾರೆ. ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ವೇಮುಲವಾಡದ ಚಾಲುಕ್ಯರು, ಈ ರೀತಿಯಾದಂಥ ಚಾಲುಕ್ಯರು ಕಂಡು ಬರ್ತಾ ಹೋಗ್ತಾರೆ. ರನ್ನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟಂಥ ಕಲ್ಯಾಣ ಚಾಲುಕ್ಯ ರಾಜ ಯಾರಪ್ಪ ಅಂದ್ರೆ ಸತ್ರಾಶ್ರಯ ಇರುವ ಬೆಡಂಗ. ಯಾರು? ಈ ರನ್ನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟಂಥ ಕಲ್ಯಾಣ ಚಾಲುಕ್ಯ ರಾಜ ಯಾರಪ್ಪ ಅಂದ್ರೆ ಸತ್ಯಾಶ್ರಯ ಇರುವ ಬೆಡಂಗ ಆಗ್ತಾ ಹೋಗ್ತಾನೆ. ಹಾಗಾದ್ರೆ ಕನ್ನಡದ ಪಂಚತಂತ್ರ ಕೃತಿಯ ಕರ್ತೃ ಯಾರು? ಕ್ಷಮೆ ಇರಲಿ. ಕನ್ನಡದ ಪಂಚತಂತ್ರ ಕೃತಿಯ ಕರ್ತೃ ಯಾರಪ್ಪ ಅಂದ್ರೆ ದುರ್ಗಸಿಂಹ. ಏನು ಕನ್ನಡದ ಪಂಚತಂತ್ರ ಕೃತಿಯ ಪ್ರಮುಖ ಕವಿ ಅಂತ ಹೇಳ್ತಾ ಹೋಗ್ತೀವಿ. ಏನು ಮಾಡ್ತಾ ಹೋಗ್ತಾನೆ, ಈತ ಒಂದು ಬರೆದಂಥ ಕೃತಿ ಯಾವುದಪ್ಪ ಅಂತ ಪಂಚತಂತ್ರ. ಭಾಳ ಇಂಪಾರ್ಟೆಂಟ್ ರೀ. ಪಂಚತಂತ್ರ ಕೃತಿಯ ಕರ್ತೃ ಯಾರಪ್ಪ ಅಂದ್ರೆ ದುರ್ಗಸಿಂಹ. ದುರ್ಗಸಿಂಹನ ಪಂಚತಂತ್ರ ಕೃತಿಯು ಸಾಹಿತ್ಯದ ಯಾವ ರೂಪದಲ್ಲಿದೆ? ಈ ಒಂದು ಪಂಚತಂತ್ರ ಕೃತಿಯು ಯಾವ ರೂಪದಲ್ಲಿ ಐತಪ್ಪ ಅಂದ್ರೆ ಚಂಪು ರೂಪದಲ್ಲಿ ಐತಿ. ಚಂಪು ಅನ್ನೋದೇನದ ಗದ್ಯ ಮತ್ತು ಪದ್ಯಗಳ ಮಿಶ್ರಿತ ರೂಪವನ್ನು ಚಂಪು ಶೈಲಿ ಅಂತ ಕರಿತಾ ಹೋಗ್ತೀವಿ. ಕನ್ನಡ ಸಾಹಿತ್ಯದಲ್ಲಿ ರಗಳೆಯ ಕವಿ ಎಂದು ಯಾರನ್ನ ಕರೀತಾರೆ? ಕನ್ನಡ ಸಾಹಿತ್ಯದಲ್ಲಿ ರಗಳೆಯ ಕವಿ ಅಂತಂದು ಹರಿಹರನ್ನ ಕರಿತಾ ಹೋಗ್ತೀವಿ. ಷಟ್ಪದಿಯ ಬ್ರಹ್ಮ ಅಂತ ಯಾರು ಕರಿತಾ ಹೋಗ್ಪ ಅಂದ್ರೆ ರಾಘವಾಂಕನನ್ನು ಕರಿತಾ ಹೋಗ್ತೀವಿ. ಹರಿಹರನು ಬರೆದಂಥ ಪ್ರಸಿದ್ಧ ಭಕ್ತಿ ಪ್ರಧಾನ ರಗಳೆ ಕೃತಿ ಯಾವುದು? ಅಂದ್ರೆ ಹರಿಹರನು ಬರೆದಂಥ ಪ್ರಸಿದ್ಧ ಭಕ್ತಿ ಪ್ರಧಾನ ರಗಳೆ ಯಾವುದಪ್ಪ ಅಂದ್ರೆ ಇವು ಮೇಲಿನ ಎಲ್ಲವು ಅಂದ್ರೆ ನಂಬಿಯಣ್ಣನ ರಗಳೆ, ಬಸವರಾಜ ದೇವರ ರಗಳೆ, ಮಹಾದೇವಿಯಕ್ಕನ ರಗಳೆ. ಇವು ಭಕ್ತಿ ಪ್ರಧಾನವಾದಂಥ ರಗಳೆಯ ಕೃತಿ ಆಗಿರ್ತವೆ. ಯಾರಪ್ಪ ಅಂದ್ರೆ ಹರಿಹರನು ಆಗಿರ್ತವು. ಕನ್ನಡ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಷಟ್ಪದಿ ಛಂದಸ್ಸನ್ನು ಅತ್ಯಂತ ಯಶಸ್ವಿಯಾಗಿ ಬಳಸಿದಂಥ ಕವಿ ಯಾರಪ್ಪ ಅಂದ್ರೆ ರಾಘವಾಂಕ. ಹಾಗಾಗಿ ರಾಘವಾಂಕನನ್ನು ಏನಂತ ಕರಿತಪ್ಪ ಅಂದ್ರೆ ಷಟ್ಪದಿಯ ಬ್ರಹ್ಮ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ರಾಘವಾಂಕನು ಪ್ರಸಿದ್ಧ ಕಾವ್ಯವಾದಂಥ ಹರಿಶ್ಚಂದ್ರ ಕಾವ್ಯವು ಯಾವ ಷಟ್ಪದಿಯಲ್ಲಿದೆ? ಅಂದ್ರೆ ರಾಘವಾಂಕನು ಬರೆದಂಥ ಹರಿಶ್ಚಂದ್ರ ಕಾವ್ಯವು ಯಾವ ಷಟ್ಪದಿಯೊಳಗೆ ಐತಪ್ಪ ಅಂದ್ರೆ ವಾರ್ತಕ ಷಟ್ಪದಿಯೊಳಗೆ. ಯಾವ ಷಟ್ಪದಿಯೊಳಗೆ? ವಾರ್ತಕ ಷಟ್ಪದಿಯೊಳು 6 ಸಾಲಿನ ಪದ್ಯ ಆಗಿರ್ತೈತಿ. ಷಟ್ಪದಿಯೊಳಗೆ 6 ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ನಾಗವರ್ಮನ ಕರ್ನಾಟಕ ಕಾದಂಬರಿಯು ಯಾವ ಸಂಸ್ಕೃತ ಕೃತಿಯ ಅನುವಾದವಾಗಿದೆ? ಅಂದ್ರೆ ನಾಗವರ್ಮನ ಬರೆದಂಥ ಈ ಕರ್ನಾಟಕ ಕಾದಂಬರಿಯು ಯಾವ ಸಂಸ್ಕೃತಿಯ ಕೃತಿಯ ಅನುವಾದ? ಇದು ಒಂದು ರೀತಿಯ ಅನುವಾದ ಕೃತಿ ಆಗಿರೋದು. ಯಾರ ಒಂದು ಕೃತಿಯಪ್ಪ ಅಂದ್ರೆ ಬಾಣಭಟ್ಟನ ಕೃತಿಯ ಒಂದು ಅನುವಾದ ಕಾಣ್ತಾ ಹೋಗ್ತೀವಿ. ಕನ್ನಡ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಸೂಪಶಾಸ್ತ್ರ ಅಂದ್ರೇನು? ಅಡುಗೆ ಶಾಸ್ತ್ರ ಕುರಿತು ಸೂಪಶಾಸ್ತ್ರ ಬರೆದವರು ಯಾರಪ್ಪ ಅಂದ್ರೆ ಮಂಗರಸ. ಯಾವ ರಸ? ಮಂಗರಸ. ಮಂಗರಸವರು ಏನು ಮಾಡ್ತಾ ಹೋಗ್ತಾರೆ, ಕನ್ನಡ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಸೂಪಶಾಸ್ತ್ರ ಎಂದರು ಸೂಪಶಾಸ್ತ್ರ ಬರಿತಾ ಹೋಗ್ತಾರೆ. ಸೂಪಶಾಸ್ತ್ರ ಅಂದ್ರೆ ಏನಪ್ಪ ಅಂದ್ರೆ ಅಡುಗೆ ಶಾಸ್ತ್ರ ಅಂತಂದು ಕರಿತಾ ಹೋಗ್ತೀವಿ. ಪಂಪ ಭಾರತದ ನಾಯಕ ಯಾರು? ಪಂಪ ಭಾರತದ ನಾಯಕ ಯಾರಪ್ಪ ಅಂದ್ರೆ ಅರ್ಜುನ. ಯಾರು? ಅರ್ಜುನ. ರನ್ನನ ಗದಾ ಯುದ್ಧ ಅಂದ್ರೆ ಸಾಹಸ ಭೀಮ ವಿಜಯಂ ಕಾವ್ಯದಲ್ಲಿ ಕಥೆಯು ಮಹಾಭಾರತದ ಎಷ್ಟನೇ ದಿನದ ಯುದ್ಧದಿಂದ ಆರಂಭವಾಗುತ್ತದೆ? ಅಂದ್ರೆ ರನ್ನನು ಬರೆದಂಥ ಗದಾ ಯುದ್ಧದ ಕಾವ್ಯದಲ್ಲೂ ಆ ಒಂದು ಕಥೆಗಳು ಮಹಾಭಾರತದ ಎಷ್ಟನೇ ದಿನದ ಯುದ್ಧದಿಂದ ಪ್ರಾರಂಭವಾಗುತ್ತೆ? 18ನೇ ದಿನದಿಂದ ಈ ಯುದ್ಧದ ಒಂದು ಪ್ರಾರಂಭದಲ್ಲಿ ಈ ಒಂದು ಸಾಹಸ ಭೀಮ ವಿಜಯದಲ್ಲಿ ನೋಡ್ತಾ ಹೋಗ್ತೀವಿ. ಪೊನ್ನ ಕವಿಯ ಭುವನೈಕ್ಯ ರಾಮಾಂಬುದಿಯ ಕೃತಿಯು
ಕಥಾವಸ್ತು ಯಾರಿಗೆ ಸಂಬಂಧಿಸಿದೆ ಅಂದರೆ ಪೊನ್ನ ಕವಿಯು ಬರೆದಂಥ ಭುವನೈಕ್ಯ ರಾಮಾಂಬುದೀಯಂ ಕೃತಿಯು ಯಾವ ಕಥಾವಸ್ತು ಒಳಗೊಂಡಿದೆಪ್ಪ ಅಂದ್ರೆ ಶ್ರೀರಾಮ ಮತ್ತು ಆರ್ಷಯದಾತನಾದಂಥ ಕೃಷ್ಣರಾಜನಿಗೆ ಈ ಒಂದು ಕಥಾವಸ್ತು ಒಳಗೊಂಡಿದೆ. ಅಂದ್ರೆ ಶ್ರೀರಾಮ ಮತ್ತು ಆರ್ಷಯದಾತಂಥ ಕೃಷ್ಣರಾಜ ಆದ ಮೂರನೇ ಕೃಷ್ಣ ಈ ಪೊನ್ನ ಕವಿಗೆ ಆಶಯವನ್ನು ನೀಡುತ್ತಾನೆ. ಅವರ ಬಗ್ಗೆ ಈ ಒಂದು ಭುವನೈಕ್ಯ ರಾಮಾಂಬುದೀಯದಲ್ಲಿ ನೋಡ್ತಾ ಹೋಗ್ತೀವಿ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು? ಜಾತಕ ತಿಲಕ. ಈ ಜಾತಕ ತಿಲಕವನ್ನು ಯಾರು ಬರಿತಾ ಹೋಗ್ತಾರೆ? ಶ್ರೀಧರಾಚಾರ್ಯ. ಶ್ರೀಧರಾಚಾರ್ಯ ಏನು ಬರಿತಾ ಹೋಗ್ತಾರೆ? ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು? ಜಾತಕ ತಿಲಕ ಯಾರು ಬರಿತಾ ಹೋಗ್ತಾರೆ? ಶ್ರೀಧರಾಚಾರ್ಯ ಬರಿತಾ ಹೋಗ್ತಾರೆ. ಕಾವ್ಯ ಮೀಮಾಂಸೆಯ ಪ್ರಕಾರ ಧ್ವನಿ ಸಿದ್ಧಾಂತವನ್ನು ಕನ್ನಡದಲ್ಲಿ ಮೊದಲು ಚರ್ಚಿಸಿದ ಲಕ್ಷಣ ಗ್ರಂಥ ಯಾವುದು? ಅಂದ್ರೆ ಕಾವ್ಯ ಮೀಮಾಂಸೆಯೊಳಗೆ ಧ್ವನಿ ಸಿದ್ಧಾಂತವನ್ನು ಕನ್ನಡದಲ್ಲಿ ಮೊದಲ ಚರ್ಚಿಸಿದಂಥ ಲಕ್ಷಣ ಗ್ರಂಥ ಯಾವುದಪ್ಪ ಅಂದ್ರೆ ಕಾವ್ಯಾವಲೋಕನ. ಯಾವುದು? ಕಾವ್ಯಾವಲೋಕನ. ಯಾರು ಬರಿತಾ ಹೋಗ್ತಾರೆ? ಎರಡನೇ ನಾಗವರ್ಮ ಬರಿತಾ ಹೋಗ್ತಾನೆ. ಯಾವುದು? ಕಾವ್ಯಾವಲೋಕನ. ಕ್ಷಮೆಯಿರಲಿ. ಹಳೆಗನ್ನಡ ಸಾಹಿತ್ಯದಲ್ಲಿ ಓಕಾರಕ್ಕೆ ಬದಲಾಗಿ ಓಕಾರ ಬರುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಅಂದ್ರೆ ಹಳೆಗನ್ನಡ ಭಾಷೆಯೊಳಗೆ ಊಕಾರಕ್ಕೆ ಬದಲಾಗಿ ಯಾವ ಕಾರಕ್ಕೆ? ಊಕಾರಕ್ಕೆ ಬದಲಾಗಿ ಓಕಾರ ಬರುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ? ಏನೆಲ್ಲ ಸಿಂಪಲ್ ಓ ಅನ್ನೋದು ಸ್ವರ ಆಗ್ತೈತಿ, ಇಲ್ಲಿ ಓ ಅನ್ನೋದು ಸ್ವರ ಆಗ್ತೈತಿ. ಹಾಗಾಗಿ ಇದು ಸ್ವರಗಳ ಒಂದು ವ್ಯತ್ಯಾಸ, ಅಂದ್ರೆ ಸ್ವರದ ವ್ಯತ್ಯಾಸವನ್ನು ಕಾಣ್ತಾ ಹೋಗ್ತೀವಿ. ಹಳೆಗನ್ನಡದ ಶಬ್ದಮಣಿ ದರ್ಪಣದಲ್ಲಿ ಬರುವ ಗಡ ಎಂಬುದು ಯಾವ ಪದ? ಯಾದ್ರಾಗ ಕೇಶಿರಾಜ ಬರೆದಿರುವಂಥ ಶಬ್ದಮಣಿ ದರ್ಪಣದಲ್ಲಿ ಬರುವಂಥ ಗಡ ಯಾವುದಕ್ಕೆ ಸಂಬಂಧಿಸಿದಪ್ಪ ಅಂದ್ರೆ ಅವ್ಯಯಗಳಿಗೆ ಸಂಬಂಧಿಸಿದ ಕಂಡು ಬರ್ತಾವೆ. ಶಬ್ದಮಣಿ ದರ್ಪಣದಲ್ಲಿ ಒಟ್ಟು 8 ಪ್ರಕರಣಗಳಿರೋದನ್ನು ಕಾಣ್ತವೆ. ಪ್ರಕರಣಗಳಿಂದ ಅಧ್ಯಾಯಗಳು ಕಂಡು ಬರ್ತಾ ಹೋಗ್ತವೆ. ಬಾದಾಮಿಯಲ್ಲಿ ಕಪ್ಪೆ ಆರ್ಯಭಟ್ಟ ಶಾಸನದಲ್ಲಿರುವ ಪದ್ಯಗಳ ಸಂಖ್ಯೆ ಎಷ್ಟು? ಯಾವುದು? ಬಾದಾಮಿಯ ಕಪ್ಪೆ ಆರ್ಯಭಟ್ಟನ ಶಾಸನದಲ್ಲಿರುವಂಥ ಪದ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 3 ಪದ್ಯಗಳು. ಈ ಒಂದು ಕಪ್ಪೆ ಆರ್ಯಭಟ್ಟನ ಶಾಸನವು ಯಾವ ರೀತಿ ಪ್ರಾರಂಭ ಆಕೈತಪ್ಪ ಅಂದ್ರೆ ಸಾಧುಂಗೆ ಸಾಧು ಮಾಧುರುಂಗೆ ಮಾಧು ಕಲಿಯುಗ ವಿಪರೀತನ್ ಅಂತಂದು ಪ್ರಾರಂಭವಾಗ್ತಾ ಹೋಗ್ತೈತಿ. ಯಾವುದು? ಕಪ್ಪೆ ಆರ್ಯಭಟ್ಟನ ಶಾಸನ. ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದ ಮೇಲಿರುವ ಅತ್ಯಂತ ಹಳೆಯ ಶಾಸನ ಯಾರ ಇತಿಹಾಸವನ್ನು ತಿಳಿಸುತ್ತದೆ? ಯಾವುದು? ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದ ಮೇಲಿರುವ ಅತ್ಯಂತ ಹಳೆಯ ಶಾಸನ ಯಾರ ಇತಿಹಾಸವನ್ನು ತಿಳಿಸ್ತದಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ ಮತ್ತು ಭದ್ರಬಾಹು. ಚಂದ್ರಗುಪ್ತ ಮೌರ್ಯ ಮತ್ತು ಭದ್ರಬಾಹು ಏನು ತಿಳಿಸ್ತದಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯನು ಈ ಭದ್ರಬಾಹು ಅಂದರೆ ಜೈನ ಮುನಿಯಾಗಿರ್ತಾನೆ. ಈ ಜೈನ ಮುನಿಯ ಒಂದು ಶಿಫಾರಸಿನ ಮೇರೆಗೆ ಏನು ಮಾಡ್ತಾ ಹೋಗ್ತಾನೆ? ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಸ್ವೀಕಾರ ಮಾಡಿದಂಥ ತನ್ನ ಒಂದು ಕೊನೆಯ ದಿನಗಳನ್ನು ಏನು ಮಾಡ್ತಾ ಹೋಗ್ತಾನೆ? ಆ ಶ್ರವಣಬೆಳಗೊಳದ ಒಂದು ಚಿಕ್ಕ ಬೆಟ್ಟದ ಮೇಲೆ ಏನು ಮಾಡ್ತಾ ಹೋಗ್ತಾನೆ? ಆ ಸಲ್ಲೇಖನ ವ್ರತವನ್ನು ಆಚರಿಸಿ ಮರಣವನ್ನು ಹೊಂತಾಗ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ. ಯಾವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ? ಜೈನ ಧರ್ಮ. ಆದರೆ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಅಲ್ಲಿ ಯಾರ ಒಂದು ಉಪಗುಪ್ತ ಅಂತ ಇರ್ತಾನೆ. ಉಪಗುಪ್ತನ ಕ್ಷಮೆಯಲ್ಲಿ ಕಮೆಂಟ್ ಬಾಕ್ಸ್ನ ತಿಳಿಸಿ. ಶಬ್ದಮಣಿ ದರ್ಪಣದ ಪ್ರಕಾರ ಕನ್ನಡದಲ್ಲಿ ಒಟ್ಟು ಎಷ್ಟು ಕುಳ ಅಕ್ಷರಗಳಿವೆ? ಕನ್ನಡದಲ್ಲಿ ಅಂದರೆ ಶಬ್ದಮಣಿ ದರ್ಪಣದ ಪ್ರಕಾರ ಕನ್ನಡದಲ್ಲಿ ಎಷ್ಟು ಕುಳ ಅಕ್ಷರಗಳಿವೆ? ನೀವು ಹಳೆಗನ್ನಡ ಓದುವಂಥ ಸಂದರ್ಭದಲ್ಲಿ ಈ ರೀತಿಯ ಪದಗಳನ್ನು ನೋಡ್ತಾ ಇರ್ತೀರಿ. ಇವು ಏನಂತ ಕರಿತಾರೆ? ಕುಳ ಅಕ್ಷರಗಳು ಅಂತ ಕರಿತಾ ಹೋಗ್ತವೆ. ಹಾಗಾದರೆ ಶಬ್ದಮಣಿ ದರ್ಪಣದ ಪ್ರಕಾರ ಕನ್ನಡದಲ್ಲಿ ಒಟ್ಟು ಎಷ್ಟು ಕುಳ ಅಕ್ಷರಗಳಿವೆ ಅಂದ್ರಪ್ಪ ಅಂದ್ರೆ 3 ರೀತಿ, ಅಂದ್ರೆ ರಳ ಕುಳ್ಳ ಕ್ಷಳ ಭೇದಗಳು ಕಂಡು ಬರ್ತಾ ಹೋಗ್ತವೆ. ಏನಂತ ಕರಿತೀವಿ? ರಳ ಕುಳ್ಳ ಕ್ಷಳ ಭೇದಗಳನ್ನು ಕಾಣ್ತಾ ಹೋಗ್ತೀವಿ. ಪಂಪನು ತನ್ನ ಕಾವ್ಯದಲ್ಲಿ ಬಳಸಿದಂಥ ಸಿಂಹಾವಲೋಕನ ಕ್ರಮ ಎಂದರೇನು? ಪಂಪನು ಬರೆದಂಥ ಆದಿಪುರಾಣ ವಿಕ್ರಮಾರ್ಜುನ ವಿಜಯದೊಳಗೆ ತನ್ನ ಒಂದು ಕಾವ್ಯದೊಳಗೆ ಬಳಸ್ತಾ ಹೋಗ್ತಾನೇನು? ಸಿಂಹಾವಲೋಕನ ಕ್ರಮ ಹಂಗಂದ್ರೆ ಏನ್ರಿ ಅಂತಂದ್ರೆ ಇಂದಿನ ಕಥೆಯನ್ನು ನೆನಪಿಸಿಕೊಳ್ಳುತ್ತಾ ಮುಂದುವರಿಯುವುದು. ಅಂದ್ರೆ ಯಾವುದೋ ಒಂದು ಕಥೆ ಹೇಳಿರ್ತ ಆ ಕಥೆಯನ್ನು ನೆನಪಿಸಿಕೊಂಡು ಮತ್ತೆ ಮುಂದುವರೆದು. ಅಂದ್ರೆ ಸಿಂಹಾವಲೋಕನ ಕ್ರಮ ಅಂದ್ರೆ ಏನಪ್ಪ ಅಂದ್ರೆ ಇಂದಿನ ಕಥೆಯನ್ನು ನೆನಪಿಸಿಕೊಳ್ಳುತ್ತಾ ಮುಂದುವರಿಯುವುದು. ಕನ್ನಡ ಸಾಹಿತ್ಯದಲ್ಲಿ ಕವಿಲೋಕ ಶಿಖಾಮಣಿ ಎಂದು ಬಿರುದು ಯಾರಿಗೆ ನೀಡಿತ್ತು? ಅಂದ್ರೆ ಕನ್ನಡ ಸಾಹಿತ್ಯದೊಳಗೆ ಕವಿಲೋಕ ಶಿಖಾಮಣಿ ಎಂದು ಯಾರಿಗೆ ಬಿರುದಿತ್ತಪ್ಪ ಅಂದ್ರೆ ಗುಣವರ್ಮನಿಗೆ ಕವಿಲೋಕ ಶಿಖಾಮಣಿ ಎಂಬ ಬಿರುದನ್ನು ಈ ಗುಣವರ್ಮನಿಗೆ ಕಾಣ್ತಾ ಹೋಗ್ತಿದ್ವಿ.
ಹರಿಹರನ ಸೋದರ ಮಾವನಾದಂಥ ಹಾಗೂ ಶಿಷ್ಯನಾಗಿದ್ದ ಪ್ರಸಿದ್ಧ ಷಟ್ಪದಿ ಕವಿ ಯಾರು? ಹರಿಹರನ ಸೋದರ ಮಾವ ಹಾಗೂ ಶಿಷ್ಯನಾಗಿದ್ದ ಪ್ರಸಿದ್ಧ ಷಟ್ಪದಿ ಕವಿ ಯಾರಪ್ಪ ಅಂದ್ರೆ ರಾಘವಾಂಕ. ರಾಘವಾಂಕನನ್ನು ಅಂತ ಕರಿತೀವಿ, ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ. ಹರಿಹರನ ಅಂತ ಕರಿತಪ್ಪ ಅಂದ್ರೆ ರಗಳೆಯ ಕವಿ ಅಂತ ಕರಿತಾ ಹೋಗ್ತೀವಿ. ನೋಡ್ರಿ, ಸೋದರ ಮಾವನು ಗ್ರೇಟನು, ಶಿಷ್ಯನು ಗ್ರೇಟನು. ರಾಘವಾಂಕನ ಸೋಮನಾಥ ಚರಿತೆ ಕಾವ್ಯವು ಯಾರ ಮಹಿಮೆಯನ್ನು ಸಾರುತ್ತದೆ? ರಾಘವಾಂಕನ ಸೋಮನಾಥ ಚರಿತೆಯು ಯಾವ ಕಾವ್ಯವು ಯಾರ ಮಹಿಮೆಯನ್ನು ತಿಳಿಸ್ತದಪ್ಪ ಅಂದ್ರೆ ಶಿವನ ಭಕ್ತ ಆದಯ್ಯನನ್ನು ಕುರಿತು ತಿಳಿಸ್ತಾ ಹೋಗ್ತೈತಿ. ಯಾರ ಭಕ್ತ? ಶಿವನ ಭಕ್ತನಾದಂಥ ಆದಯ್ಯನ ಕುರಿತು ಈ ಸೋಮನಾಥ ಚರಿತೆ ತಿಳಿಸ್ತಾ ಹೋಗ್ತೈತಿ. ಕನ್ನಡದ ಮೊದಲ ನಿಘಂಟು ಎನ್ನಲಾದ ರನ್ನಕಂದ ಕೃತಿಯ ಕರ್ತೃ ಯಾರು? ಕನ್ನಡದ ಮೊದಲ ನಿಘಂಟು ಎನ್ನಲಾದಂಥ ರನ್ನಕಂದ ಕೃತಿಯ ಕರ್ತೃ ಯಾರಪ್ಪ ಅಂದ್ರೆ ಹೆಸರಲ್ಲೇ ಐತಿ, ಯಾವುದಪ್ಪ ಅಂದ್ರೆ ರನ್ನ ಬರಿತಾ ಹೋಗ್ತಾನೆ. ಹಳೆಗನ್ನಡ ವ್ಯಾಕರಣದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವುದು? ಹಳೆಗನ್ನಡ ವ್ಯಾಕರಣದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂದ್ರೆ ಆಗ್ತಾ ಹೋಗ್ತೈತಿ. ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ವ್ಯಾಕರಣದ ಅಂಶಗಳಲ್ಲಿ ತರಗತಿಗಳಲ್ಲಿ ಚರ್ಚೆಯನ್ನು ಮಾಡಿದ್ದೇನೆ. ಹಳೆಗನ್ನಡದಲ್ಲಿ ಕೇಳನು ಪದದ ವಿಭಕ್ತಿ ಪ್ರತ್ಯಯ ಯಾವುದು? ಕೇಳನು ಪ್ರಥಮವು ದ್ವಿತೀಯನ್ನು ಅಂತ ಬಳಸ್ತವಲ್ಲ, ಅದೇ ರೀತಿ ಹಳೆಗನ್ನಡದಲ್ಲಿ ಪ್ರಥಮ ದ್ವಿತೀಯ ಅಂತ ಬಳಸ್ತಾ ಹೋಗ್ತೀವಿ. ಹಾಗೆ ಕೇಳನು ಅನ್ನೋದು ಏನಾಗ್ತೈತಿ? ದ್ವಿತೀಯ ಅನ್ನೋದು ಪದ ಆಗ್ತಾ ಹೋಗ್ತೈತಿ. ಕನ್ನಡ ತಮಿಳು ಭಾಷೆಗಳಿಗೆ ದ್ರಾವಿಡ ಮೂಲ ಒಂದೇ ಎಂದು ಶಬ್ದಮಣಿ ದರ್ಪಣದಲ್ಲಿ ಸೂಚಿಸಿದ ಕವಿ ಯಾರು? ಅಂದ್ರೆ ಕನ್ನಡ ತಮಿಳು ಭಾಷೆಗಳಿಗೆ ಭಾಷೆಗಳಿಗೆ ಮೂಲ ಎಂದು ಶಬ್ದಮಣಿ ದರ್ಪಣದಲ್ಲಿ ಸೂಚಿಸಿದಂಥ ಕವಿ ಯಾರಪ್ಪ ಅಂದ್ರೆ ಕೇಶಿರಾಜ. ಈ ದ್ರಾವಿಡ ಭಾಷೆಗಳಲ್ಲಿ 5 ಭಾಷೆಗಳು ಬರ್ತಾ ಹೋಗ್ತವೆ. 5 ಭಾಷೆಗಳು ಯಾವಂತ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸ್ತಾ ಹೋಗ್ರಿ. ನಯಸೇನನ ಧರ್ಮಾಮೃತ ಕಾವ್ಯದಲ್ಲಿ ಒಟ್ಟು ಎಷ್ಟು ಕಥೆಗಳಿವೆ? ನಯಸೇನನು ಬರೆದಂಥ ಧರ್ಮಾಮೃತ ಕಾವ್ಯದಲ್ಲಿ 18 ಮಹಾಕಥೆಗಳು ಕಂಡು ಬರ್ತಾ ಹೋಗ್ತವೆ. ಅಮೋಘ ವರ್ಷನ ನೃಪತುಂಗನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ ಬರೆದಂಥ ಕೃತಿ ಯಾವುದು ಎಂದು ವಿದ್ವಾಂಸರು ಒಪ್ಪಿದ್ದಾರೆ. ಅಂದ್ರೆ ಮೊದಲಿಗೆ ಕೃತಿ ಯಾವುದಂದ್ರೆ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗ ಈ ಒಂದು ಕೃತಿ ಸಿಕ್ಕಂಥ ಸಂದರ್ಭದಲ್ಲಿ ಅನೇಕ ಒಂದು ವಿದ್ವಾಂಸರು ಅಮೋಘ ವರ್ಷ ನೃಪತುಂಗ ಬರಿತಾ ಹೋಗ್ತಾನೋ, ಶ್ರೀ ವಿಜಯ ಬರಿತಾ ಹೋಗ್ತಾನೋ ಅಂತಂದು ಗೊಂದಲ ಆಗ್ತೈತಿ. ಅನೇಕ ವಿದ್ವಾಂಸರು ಹೇಳ್ತಾ ಹೋಗ್ತಾರೆ ಈ ಕವಿರಾಜ ಮಾರ್ಗವನ್ನು ಶ್ರೀ ವಿಜಯ ಬರಿತಾ ಹೋಗ್ತಾನೆ ಅಂತ ಅಂದು ಹೇಳ್ತಾ ಹೋಗ್ತಾನೆ. ಈ ಅಮೋಘ ವರ್ಷನ ಆಸ್ಥಾನದಲ್ಲಿ ಶ್ರೀ ವಿಜಯ ಇದ್ದ ಅಂತಂದು ಅನೇಕ ವಿದ್ವಾಂಸರು ಹೇಳ್ತಾ ಹೋಗ್ತಾರೆ. ಕನ್ನಡದ ಅತ್ಯಂತ ಹಳೆಯ ಗದ್ಯ ಗ್ರಂಥವಾದಂಥ ಒಡ್ಡಾರಾಧನೆ ಯಾವ ಧರ್ಮದ ಹಿನ್ನೆಲೆಯನ್ನು ಹೊಂದಿದೆ? ಈ ಒಡ್ಡಾರಾಧನೆ ಯಾರು ಬರಿತಾ ಹೋಗ್ತಾರೆ? ಶಿವಕೋಟ್ಯಾಚಾರ್ಯ ಬರಿತಾ ಹೋಗ್ತಾರೆ. ಯಾರು? ಶಿವಕೋಟ್ಯಾಚಾರ್ಯ ಬರಿತಾ ಹೋಗ್ತಾರೆ. ಇವ್ರ ಜನನ ಕೋಗಳಿಯಲ್ಲಿ ಜನನ ಆಗ್ತೈತಿ. ಈ ಒಂದು ಒಡ್ಡಾರಾಧನೆಯಲ್ಲಿ ಎಷ್ಟು ಕಥೆಗಳಿರ್ತಾವಪ್ಪ ಅಂದ್ರೆ 19 ಕಥೆಗಳು ಇರ್ತಾವೆ. ಯಾವ ಒಂದು ಹಿನ್ನೆಲೆ ಒಳಗೊಂಡಿದಪ್ಪ ಅಂದ್ರೆ ಜೈನ ಧರ್ಮ ಹಿನ್ನೆಲೆಯಲ್ಲಿ ಒಳಗೊಂಡಿರೋದು ಕಂಡು ಬರ್ತಾ ಹೋಗ್ತೈತಿ. ಪಂಪನು ವಿಕ್ರಮಾರ್ಜುನ ವಿಜಯವನ್ನು ಎಷ್ಟು ಆಶ್ವಾಸಗಳಲ್ಲಿ ರಚಿಸುತ್ತಾನೆ? ಏನು ಪಂಪನು ಬರೆದಂಥ 2 ಕೃತಿಗಳು ಯಾವುದು? ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಆ ವಿಕ್ರಮಾರ್ಜುನ ವಿಜಯವು ಎಷ್ಟು ಆಶ್ವಾಸಗಳಲ್ಲಿ ಅಂದರೆ ಎಷ್ಟು ಅಧ್ಯಾಯ, ಎಷ್ಟು ಪ್ರಕರಣಗಳಂದ್ಯಪ್ಪ ಅಂದ್ರೆ 14 ಆಶ್ವಾಸಗಳಲ್ಲಿ ರಚನೆ ಮಾಡ್ತಾ ಹೋಗ್ತಾನೆ. ರನ್ನನ ಅಜಿತನಾಥ ಪುರಾಣವು ಎಷ್ಟನೇ ಜೈನ ತೀರ್ಥಂಕರ ಚರಿತ್ರೆಯಾಗಿದೆ? ಅಂದ್ರೆ ರನ್ನನು ಬರೆದಂಥ ಅಜಿತನಾಥ ಪುರಾಣವು ಎಷ್ಟನೇ ಜೈನ ತೀರ್ಥಂಕರ ಚರಿತ್ರೆಪ್ಪ ಅಂದ್ರೆ 2ನೇ ತೀರ್ಥಂಕರ ಚರಿತ್ರೆ ಆಗಿರೋದು ಕಂಡು ಬರ್ತಾ ಹೋಗ್ತೈತಿ. ಹಳೆಗನ್ನಡದಲ್ಲಿ ಮೂಗಣ್ಣ ಎಂದರೆ ಯಾರು? ಹಳೆಗನ್ನಡದಲ್ಲಿ ಮೂಗಣ್ಣ ಅಂದರೆ ಯಾರಪ್ಪ ಅಂದ್ರೆ 3 ಕಣ್ಣುಳ್ಳವನು ಯಾರಪ್ಪ ಅಂದ್ರೆ ಶಿವ. ಹಾಗಾಗಿ 3 ಕಣ್ಣುಳ್ಳವನನ್ನು ಅಂತ ಕರಿತಪ್ಪ ಅಂದ್ರೆ ಹಳೆಗನ್ನಡದೊಳಗೆ ಮೂಗಣ್ಣ ಅಂತ ಕರಿತಾ ಹೋಗ್ತೀವಿ. ಹರಿಹರನ ಪುರಾತನ ರಗಳೆಗಳು ಒಟ್ಟು ಎಷ್ಟು ಭಕ್ತರ ಕಥೆಗಳನ್ನು ಹೇಳುತ್ತವೆ? ಏನು ಹರಿಹರನು ಬರೆದಿರುವಂಥ ಪುರಾತನ ರಗಳೆಗಳಲ್ಲಿ ಒಟ್ಟು ಟೋಟಲ್ ಎಷ್ಟು ಭಕ್ತರ ಕಥೆಗಳು ಒಳಗೊಂಡಿವಪ್ಪ ಅಂದ್ರೆ 63 ಪುರಾತನರ ಒಂದು ಕಥೆಗಳನ್ನು ಒಳಗೊಂಡಿರೋದು ಕಂಡು ಬರ್ತಾ ಹೋಗ್ತೈತಿ. ರಾಘವಾಂಕನ ಯಾವ ಕಾವ್ಯದಲ್ಲಿ ಶರಣ ಸಿದ್ದರಾಮನ ಚರಿತ್ರೆ ಇದೆ?
ರಾಘವಾಂಕನು ಬರೆದಂಥ ಯಾವ ಕಾವ್ಯದೊಳಗೆ ಶರಣ ಸಿದ್ದರಾಮನ ಒಂದು ಚರಿತ್ರೆ ಕಂಡು ಬರ್ತೈತಪ್ಪ ಅಂದ್ರೆ ಸಿದ್ದರಾಮ ಚರಿತ್ರೆಯೊಳಗೆ ಕಂಡು ಬರ್ತಾ ಹೋಗ್ತೈತಿ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಚಂಪೂ ಯುಗ ಎಂದು ಯಾವ ಕಾಲವನ್ನು ಕರಿತಾ ಹೋಗ್ತಾರಪ್ಪ ಅಂದ್ರೆ ಹಳೆಗನ್ನಡ ಕಾಲ ಅಂದ್ರೆ ಪಂಪಾಯುಗವನ್ನು ಚಂಪೂ ಯುಗ ಅಂತ ಕರಿತಾ ಹೋಗ್ತಾರೆ. ಯಾಕೆ ಸರ್ ಹಳೆಗನ್ನಡ ಕಾಲವನ್ನು ಚಂಪೂ ಯುಗ ಅಂತ ಕರಿತಪ್ಪ ಅಂದ್ರೆ ಈ ಒಂದು ಕಾಲದೊಳಗೆ ಚಂಪೂ ಯುಗ ಅಂದ್ರೆ ಗದ್ಯ ಮತ್ತು ಪದ್ಯ ಮಿಶ್ರಿತ ಸಾಹಿತ್ಯ ಸಾಕಷ್ಟು ಕಂಡು ಬರ್ತಾವೆ. ಹಾಗಾಗಿ ಈ ಒಂದು ಸಾಹಿತ್ಯ ಚರಿತ್ರೆಯಲ್ಲಿ ಅಥವಾ ಈ ಒಂದು ಕಾಲವನ್ನು ಚಂಪೂ ಯುಗ ಅಂತಂದು ಕರಿತಾ ಹೋಗ್ತೀವಿ. ಕನ್ನಡದ ಮೊದಲ ಗಣಿತ ಗ್ರಂಥ ವ್ಯವಹಾರ ಗಣಿತ ಬರೆದವರು ಯಾರು? ಕನ್ನಡದ ಮೊದಲ ಗಣಿತ ಗ್ರಂಥ ಯಾವುದಪ್ಪ ಅಂದ್ರೆ ವ್ಯವಹಾರ ಗಣಿತ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಗ್ರಂಥವನ್ನು ಯಾರು ಬರಿತಾ ಹೋಗ್ತಾರಪ್ಪ ಅಂದ್ರೆ ರಾಜಾದಿತ್ಯ ಬರಿತಾ ಹೋಗ್ತಾರೆ. ಕವಿ ಅಂಡಯ್ಯನು ತನ್ನ ಲೀಲಾವತಿ ಪ್ರಬಂಧನಲ್ಲಿ ಕಾಮನನ್ನು ಏನೆಂದು ಕರೆಯುತ್ತಾನೆ? ಅಂದ್ರೆ ಕವಿ ಅಂಡಯ್ಯನು ಬರೆದಿರುವಂಥ ಲೀಲಾವತಿ ಪ್ರಬಂಧನಲ್ಲಿ ಕಾಮನನ್ನು ಏನಂತ ಕರೀತಾರಪ್ಪ ಅಂದ್ರೆ ಪೆರ್ಪಣ ಅರ ಅಂತಂದು ಕರಿತಾ ಹೋಗ್ತೀವಿ. ಅಂತ ಕರಿತೀವಿ ಪೆರ್ಪಣ ಅರ ಅಂತ ಕರಿತಾ ಹೋಗ್ತೀವಿ. ಹಳೆಗನ್ನಡದಲ್ಲಿ ಬಿಲ್ಲು ಹಬ್ಬ ಎಂದರೇನು? ಅಂದ್ರೆ ಹಳೆಗನ್ನಡದಲ್ಲಿ ಬಿಲ್ಲು ಹಬ್ಬ ಎಂದರೆ ಯಾವಪ್ಪ ಅಂದ್ರಪ್ಪ ಅಂದ್ರೆ ಧನುರ್ಮಾಸದ ಹಬ್ಬ ಅಥವಾ ಧನುರ್ಯಾಗ ಅಂತ ಕರಿತಾವೆ. ಅಂದ್ರೆ ಬಿಲ್ಲು ಹಬ್ಬ ಯಾವುದಪ್ಪ ಅಂದ್ರೆ ಧನುರ್ಮಾಸದ ಹಬ್ಬ ಅಥವಾ ಧನುರ್ಯಾಗ. ಶಬ್ದಮಣಿ ದರ್ಪಣದ ಪ್ರಕಾರ ಹಳೆಗನ್ನಡದಲ್ಲಿ ಶುದ್ಧ ಸ್ವರಗಳು ಎಷ್ಟಿವೆ? ಅಂದ್ರೆ ಶಬ್ದಮಣಿ ದರ್ಪಣ ಅಂದ್ರೆ ಕೇಶಿರಾಜ ಹೇಳೋ ಪ್ರಕಾರ ಶುದ್ಧ ಸ್ವರಗಳು ಎಷ್ಟು ಅಪ್ಪ ಅಂದ್ರೆ 14 ಸ್ವರಗಳು ಇದ್ದಾವೆ. ಪ್ರಸ್ತುತ ನಾವು ಎಷ್ಟು ಸ್ವರಗಳು ಹೇಳಿವಿ? 13. ಮತ್ತು ಅವನು ಇನ್ನೊಂದು ಹೇಳ್ತಾನೆ ಒಟ್ಟು ವರ್ಣಮಾಲೆಗಳು ಎಷ್ಟಪ್ಪ ಅವನ ಪ್ರಕಾರ 47. ಯಾರ ಪ್ರಕಾರ? ಕೇಶಿರಾಜನ ಪ್ರಕಾರ. ಕನ್ನಡ ಭಾಷೆಯ ಇತಿಹಾಸದಲ್ಲಿ ಹಳೆಗನ್ನಡ ಘಟ್ಟವು ಮುಕ್ತಾಯವಾಗಿ ನಡುಗನ್ನಡ ಆರಂಭವಾದ ಶತಮಾನ ಯಾವುದು? ಅಂದ್ರೆ ಕನ್ನಡ ಭಾಷೆಯ ಇತಿಹಾಸದಲ್ಲಿ ಹಳೆಗನ್ನಡ ಘಟ್ಟ ಅದು ಒಂದು ಅಧ್ಯಾಯ ಮುಕ್ತಾಯವಾಗಿ ನಡುಗನ್ನಡ ಆರಂಭವಾದ ಕಾಲ ಯಾವಪ್ಪ ಅಂದ್ರೆ 12 ಮತ್ತು 13ನೇ ಶತಮಾನದಲ್ಲಿ. ಈ ಒಂದು ಶತಮಾನದಲ್ಲಿ ವಚನ ಸಾಹಿತ್ಯವನ್ನು ಕೂಡ ಹುಟ್ಕೊಳ್ತಾ ಹೋಗ್ತೈತಿ. ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖವಾಗಿರುವ ಕದಂಬರ ರಾಜ ಯಾರು? ಹಲ್ಮಿಡಿ ಶಾಸನದೊಳಗೆ ಈ ಒಂದು ಕಾಲ 450 ಕ್ರಿಸ್ತಶಕ 450ರ ಕಾಲದಲ್ಲಿ ಕಂಡು ಬರ್ತಾ ಹೋಗ್ತೈತಿ. ಈ ಹಲ್ಮಿಡಿ ಶಾಸನದೊಳಗೆ ಕದಂಬರ ರಾಜ ಯಾರು ಹೆಸರು ಕಂಡು ಬರ್ತೈತಪ್ಪ ಅಂದ್ರೆ ಕಾಕುಸ್ಥ ವರ್ಮನ ಒಂದು ಹೆಸರು ಕಂಡು ಬರ್ತಾ ಹೋಗ್ತೈತಿ. ಕನ್ನಡ ಶಾಸನಗಳಲ್ಲಿ ಕಂಡುಬರುವ ಪ್ರಸಿದ್ಧ ಹಳೆಗನ್ನಡ ಕಾವ್ಯ ಶೈಲಿ ಯಾವುದು? ಕನ್ನಡ ಶಾಸನಗಳಲ್ಲಿ ಕಂಡುಬರುವ ಪ್ರಸಿದ್ಧ ಹಳೆಗನ್ನಡ ಕಾವ್ಯಶೈಲಿ ಯಾವುದಪ್ಪ ಅಂದ್ರೆ ವೈದರ್ಭಿ ಮತ್ತು ಗೌಡಿ ಶೈಲಿ. ಯಾವ ಶೈಲಿ? ವೈದರ್ಭಿ ಮತ್ತು ಗೌಡಿ ಶೈಲಿ ಹಳೆಗನ್ನಡ ಕಾವ್ಯಶೈಲಿಯಲ್ಲಿ ಕನ್ನಡ ಶಾಸನಗಳಲ್ಲಿ ಕಂಡುಬರುವಂಥ ಪ್ರಸಿದ್ಧ ಹಳೆಗನ್ನಡ ಕಾವ್ಯ ಶೈಲಿಗಳು ಆಗ್ತಾ ಹೋಗ್ತವೆ. ಕೇಶಿರಾಜನ ತಂದೆ ಯಾರು? ಮಲ್ಲಿಕಾರ್ಜುನ. ಕೇಶಿರಾಜನ ತಂದೆ ಯಾರು? ಮಲ್ಲಿಕಾರ್ಜುನ. ಪಂಪನ ಜನ್ಮಸ್ಥಳ ಅಥವಾ ಮೂಲ ಸ್ಥಳ ಯಾವುದು ಎಂದು ಸಂಶೋಧನೆಗಳಿಂದ ತಿಳಿದು ಬರ್ತಾ ಹೋಗ್ತೈತಿ. ಅಂದ್ರೆ ಹಳೆಗನ್ನಡದೊಳಗೆ ಬೆಂಕಿ ಮಂಡಲದ ವೆಂಗಿಪ್ಪಳು ಅಂತ ಹೇಳ್ತಾರೆ. ಮಂಡಲದ ವೆಂಗಿಪ್ಪಳು ಅಂತ ಅವನು ಹೇಳ್ತಾ ಹೋಗ್ತಾನೆ. ಅದು ಇವತ್ತಿನ ಪ್ರಸ್ತುತ ಧಾರವಾಡದ ಅಣ್ಣಿಗಿರಿಯು ಅದು ಪಂಪನ ಒಂದು ಜನ್ಮಸ್ಥಳ ಅಂತಂದು ಸಂಶೋಧನೆಗಳಿಂದ ತಿಳಿದು ಬರ್ತಾ ಹೋಗ್ತೈತಿ. ರನ್ನನಿಗೆ ಕವಿರತ್ನ ಎಂಬ ಗೌರವವನ್ನು ಕೊಟ್ಟ ಆಶಯದಾತ ಯಾರು? ರನ್ನನಿಗೆ ಕವಿರತ್ನ ಅಂತ ಗೌರವವನ್ನು ಯಾರು ಕೊಡ್ತಾ ಹೋಗ್ತಾರಪ್ಪ ಅಂದ್ರೆ ಅತ್ತಿಮಪ್ಪೆ. ಯಾರು? ಅತ್ತಿಮಪ್ಪೆ ಏನು ಮಾಡ್ತಾ ಹೋಗ್ತಾರೆ? ರನ್ನನಿಗೆ ಕವಿರತ್ನ ಅಂತಂದು ಗೌರವವನ್ನು ನೀಡ್ತಾ ಹೋಗ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ದಾನ ಚಿಂತಾಮಣಿ ಎಂದು ಖ್ಯಾತರಾದಂಥ ರನ್ನನಿಗೆ ಆಶ್ರಯ ನೀಡಿದ ಮಹಿಳೆ ಯಾರು? ಈಗ ಹೇಳಿದ ಯಾರು? ಅತ್ತಿಮಪ್ಪೆ ಅಂತ ಕೊಡ್ತಾಳೆ. ಇದು ಬಿರುದು ಇದು ಕವಿರತ್ನ ಅಂತ ಗೌರವವನ್ನು ಕೊಡ್ತಾ ಹೋಗ್ತಾನೆ. ಹಳೆಗನ್ನಡ ಶಬ್ದ ನೆತ್ತಮಂ ಎಂದರೆ ಏನರ್ಥ? ಅಂದ್ರೆ ಈ ಒಂದು ಹಳೆಗನ್ನಡದ ಶಬ್ದ ಯಾವುದಪ್ಪ? ನೆತ್ತಮಂ ಅಂದರೆ ಏನರ್ಥ ಅಂತ ಅದರ ಅರ್ಥ ಏನಂತ ಕೇಳ್ತಾರೆ. ನೆತ್ತಮಂ ಅಂದ್ರೆ ದಾಳದ ಆಟ ಅಥವಾ ಜೂಜು ಅಂತ ಕರಿತಾ ಹೋಗ್ತೀವಿ. ಕನ್ನಡದ ಕೊನೆಯ ಒಂದು MCQ. ಕನ್ನಡದ ಮೊದಲ ಲಕ್ಷಣ ಗ್ರಂಥವಾದಂಥ ಕವಿರಾಜ್ಯ ಮಾರ್ಗದಲ್ಲಿ ಎಷ್ಟು ಪರಿಚ್ಛೇದಗಳಿವೆ? ಕವಿರಾಜ್ಯ ಮಾರ್ಗದಲ್ಲಿ 3 ಪರಿಚ್ಛೇದಗಳು ಕಂಡು ಬರ್ತಾ ಹೋಗ್ತವೆ. ಎಷ್ಟು? ಕವಿರಾಜ್ಯ ಮಾರ್ಗದಲ್ಲಿ ಒಟ್ಟು 3 ಪರಿಚ್ಛೇದಗಳು ಕಂಡು ಬರ್ತಾ ಹೋಗ್ತವೆ. ಇವತ್ತಿನ ತರಗತಿಯಲ್ಲಿ ಒಟ್ಟು ಹಳೆಗನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಭಾಗ 2ರಲ್ಲಿ 50 ಪ್ರಶ್ನೆಗಳ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.